व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति नुभावादृढमो कोऽपि वाग्मे जडमतिरपि जन्तुर्जायते प्राज्ञमूलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणो घाकरानहं वादिराजगुरोन् वन्दे हयग्रीवपदाश्रयान्। दुर्वादिध्वान्तरवे विष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरिः ओम्। ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ಬೇಕಾದಷ್ಟು ತಾರತಮ್ಯಾದಿಗಳು ಇದೆ. ಆ ತಾರತಮ್ಯಾದಿಗಳ ವಿಚಾರವನ್ನು ಜಗನ್ನಾಥದಾಸರು ಹಿಂದೆ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದರು. ಈಗ ಮತ್ತೆ ಪುನಃ ಆ ಗುಣತಾರತಮ್ಯ, ಆ ತಾರತಮ್ಯದಲ್ಲಿ ಯಾವ ರೀತಿಯಾಗಿ ನಾವು ಅವರನ್ನು ತಾರತಮ್ಯ ಕಕ್ಷೆಯಲ್ಲಿ ಅವರನ್ನು ಕಲ್ಪನೆ ಮಾಡುವಂತಹದ್ದು, ಆ ಕಕ್ಷಾ ತಾರತಮ್ಯದಲ್ಲಿ ಗುಣಗಳ ವ್ಯವಸ್ಥೆಯನ್ನು, ಗುಣಗಳಲ್ಲಿರುವಂತಹ ಹಿರಿಮೆ, ಅದರಲ್ಲಿರತಕ್ಕಂತಹ ಗರಿಮೆಯನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಆರಂಭದಲ್ಲಿ ಭಗವಂತ ಇದ್ದಾನೆ. ಅವನು ಸರ್ವೋತ್ತಮ. ಯಾಕೆ ಅಂತ ಕೇಳಿದರೆ, ಅವನು ಯಾವುದೇ ರೀತಿಯಾದಂತಹ ಜನ್ಮ, ಅದೇ ರೀತಿಯಾಗಿ ಸಾವು ಇತ್ಯಾದಿಗಳ ಯಾವುದಕ್ಕೂ ಕೂಡ ಇದಕ್ಕೆ ಒಳಗಾಗದೇ ಇರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಶ್ರುತಿ ಸ್ಮೃತಿಗಳು ಪೂರ್ಣವಾಗಿ ಕೊಂಡಾಡುವಂತಹದ್ದು ಯಾರನ್ನ ಅಂತಂದರೆ ಭಗವಂತನನ್ನು. ಅಂತಹ ಶ್ರುತಿ ಸ್ಮೃತಿಗಳಿಂದ ಪ್ರಸಿದ್ಧನಾಗಿರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಮುಕ್ತರು ಅಮುಕ್ತರು ಇವರೆಲ್ಲರಿಂದಲೂ ಕೂಡ ಮುಖ್ಯತೆಯ ಅವನು ಸೇವಿಸಲ್ಪಡುವವನು. ಅಷ್ಟು ಮಾತ್ರವಲ್ಲದೆ ಎಲ್ಲವನ್ನೂ ಕೂಡ ಯಾರು ಏನನ್ನು ಬಯಸ್ತಾರೆ ಅದೆಲ್ಲವನ್ನೂ ಕೂಡ ಪೂರೈಸುವಂತಹ ಸಾಮರ್ಥ್ಯವುಳ್ಳವನು. ಇಂತಹ ಭಗವಂತ ಅತ್ಯಂತ ಪ್ರೀತಿಪಾತ್ರನು. ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು, ಅಂತಹ ಸರ್ವೋತ್ತಮನಾದಂತಹ ಭಗವಂತನನ್ನು ಹೊಂದಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಅಕ್ಷರಳ ಪುರುಷರಾಗಿರತಕ್ಕಂತಹ ಲಕ್ಷ್ಮೀದೇವಿ, ಅವಳ ಹಿರಿಮೆಯನ್ನು ದಾಸರು ಹೇಳುತ್ತಾರೆ. ಅವಳು ಎಷ್ಟು ಅಧಿಕಳು ಎಂಬುದಾಗಿ ಕೇಳಿದರೆ, ಪರಮಪುರುಷನ ರೂಪಗುಣವನ್ನು ಅನುಸರಿಸಿ ಕಾಂಬಳು ಪ್ರವಾಹದಂದದಿ ನಿರೂಪಮಳು ನಿರ್ದಿಷ್ಟ ಸುಖ ಸಂಪೂರ್ಣ ಎನಿಸುವಳು. ಹರಿಗೆ ದಾಮತ್ರಯವೆನಿಸಿ ಆಭರಣ ವಸನಾಯುಧಗಳಾಗಿ ಹರಿಗಳನ್ನು ಸಂಹರಿಸುವಳು ಅಕ್ಷರನೆನಿಸಿಕೊಂಡು ಭಗವಂತ ಏನಾಗಿದ್ದಾನೆ ಅದಕ್ಕೆ ಸರಿಯಾಗಿ ಇವಳು ಇರುವಂತಹದ್ದು. ಹೇಗೆ ಅಂತ ಕೇಳಿದರೆ, ಪರಮಪುರುಷನ ಭಗವಂತ, ಇಡೀ ಪರಮಪುರುಷ ಮುಖ್ಯವಾಗಿ ಜಗತ್ತಿಗೆ ಒಂದು ಆಶ್ರಯ ಧಾಮನಾಗಿರತಕ್ಕಂಥವನು. ಅಂತಹ ಭಗವಂತ ರೂಪ ಗುಣ ಇದಕ್ಕೆ ಸಮಾನವಾಗಿ ಇದ್ದುಕೊಂಡು ಅನುಗುಣವಾಗಿ ಭಗವಂತನ ರೂಪಕ್ಕೆ, ಭಗವಂತನ ಗುಣಕ್ಕೆ ಅನುಸಾರವಾಗಿ ಇರತಕ್ಕಂತಹವಳು. ಅಷ್ಟು ಮಾತ್ರವಲ್ಲದೆ ಪ್ರವಾಹದಂದದಿ ಅವಳು ಜಗತ್ತನ್ನು ಕಾಣ್ತಾಳೆ. ಹೇಗೆ ಕಾಣ್ತಾಳೆ ಅಂತ ಕೇಳಿದರೆ, ಪ್ರವಾಹದಂದದಿ ಇದು ಅನಂತವಾದಂತಹ ಪ್ರವಾಹ. ಈ ಅನಂತವಾಗಿರತಕ್ಕಂತಹ ಪ್ರವಾಹದಲ್ಲಿ ಅವಳು ಜಗತ್ತನ್ನು ಕಾಣ್ತಾಳೆ. ಕಾಂಬಳು ಪ್ರವಾಹದಂದದಿ, ಅದಕ್ಕೆ ಅದಾದ ಮೇಲೆ ನಿರೂಪಮಳು, ಅವಳಿಗೆ ಇನ್ನೊಂದನ್ನು ಹೇಗೆ ಭಗವಂತನಿಗೆ ಇನ್ನೊಂದನ್ನು ಉಪಮೆಯಾಗಿ ಹೇಳಲಿಕ್ಕಾಗುವುದಿಲ್ವೋ ಅದೇ ರೀತಿಯಾಗಿ ಭಗವಂತನಿಗೂ ಲಕ್ಷ್ಮೀದೇವಿಗೂ ಕೂಡ ಇದರಂತೆ ಎಂಬುದಾಗಿ ಉಪಮೆಯನ್ನು ಕೊಡಲಿಕ್ಕೆ ಬರೋದೇ ಇಲ್ಲ.
ಅಂತಹ ಉತ್ಕೃಷ್ಟವಾದಂತಹ ಗುಣವುಳ್ಳವಳು ಅವಳು. ಆದ್ದರಿಂದ ಅಂತಹ ಲಕ್ಷ್ಮೀದೇವಿ ಪ್ರವಾಹದಂದಲ್ಲಿ ಜಗತ್ತು ಯಾವ ರೀತಿಯಾಗಿ ಕಾಣ್ತಾಳೆ ಅಂತ ಕೇಳಿದ್ರೆ, ನಿರಂತರವಾದಂತಹ ಪ್ರವಾಹ, ಆ ನಿರಂತರವಾದಂತಹ ಪ್ರವಾಹದಂತೆ ಜಗತ್ತನ್ನು ಕಾಣ್ತಾಳೆ. ಅಷ್ಟು ಮಾತ್ರವಲ್ಲದೆ ಅನುಪಮಳು, ಜಗತ್ತಿಗೆ ಇನ್ನೊಂದನ್ನು ಇವಳಿಗೆ ಇನ್ನೊಂದನ್ನು ಉಪಮೆಯನ್ನಾಗಿ ನೀಡಬಹುದಾ ಅಂತಂದರೆ ಇಲ್ಲ. ಇವಳಿಗೆ ಇನ್ನೊಂದನ್ನು ಉಪಮೆಯಾಗಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಿರುಪಮ ಅಂತ. ಹೇಗೆ ಭಗವಂತನಿಗೆ ಅಸದೃಶ ಇನ್ನೊಂದು ಸದೃಶವಾದಂತಹ ಇನ್ನೊಂದು ವಸ್ತು ಇದು ನೇಹನಾನಾಸ್ತಿ ಎಲ್ಲಿಯೂ ಇಲ್ಲ, ಅದೇ ರೀತಿಯಾಗಿ ಲಕ್ಷ್ಮೀದೇವಿಗೂ ಕೂಡ ಇನ್ನೊಂದು ಸಮಾನವಾದಂತಹ ವಸ್ತು ಅದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಮತ್ತು ನಿರ್ದುಷ್ಟ ಸುಖ ಸಂಪೂರ್ಣ, ನಿರ್ದುಷ್ಟ, ಅವಳಲ್ಲಿ ದೋಷ ಅದೇ ರೀತಿಯಾಗಿ ದುಃಖ ಇದ್ಯಾವತ್ತಿಗೂ ಕೂಡ ಇದರ ಸಂಬಂಧವೇ. ಹೇಗೆ ಭಗವಂತ ನಿರ್ದುಷ್ಟನೋ ಅದೇ ರೀತಿಯಾಗಿ ಲಕ್ಷ್ಮಿಯೂ ಕೂಡ ನಿರ್ದುಷ್ಟವಾದಂತಹ ಸುಖ, ನಿರ್ದುಷ್ಟವಾದಂತಹ ಆನಂದ, ನಿರ್ದುಷ್ಟವಾದಂತಹ ಗುಣವುಳ್ಳವಳು, ನಿರ್ದುಷ್ಟ ಸುಖಾನಂದ. ಅದರಿಂದ ಹೇಗಿದ್ದಾಳೆ ಅಂತ ಕೇಳಿದ್ರೆ ಅವಳು ಪೂರ್ಣ. ಅವಳಲ್ಲಿ ಯಾವ ಕಾಲಕ್ಕೂ ಕೂಡ ಇನ್ನೊಂದು ಅವಳಲ್ಲಿ ಅಪರಿಪೂರ್ಣತೆ ಎಂಬುದನ್ನು ಹೇಳಲಿಕ್ಕಿಲ್ಲವೇ ಇಲ್ಲ. ಪೂರ್ಣ, ಯಾವತ್ತಿಗೂ ಪೂರ್ಣರಾಗಿರ್ತಕ್ಕಂಥವಳು. ಅಂತಹ ಲಕ್ಷ್ಮೀದೇವಿ ಹರಿಗೆ ಧಾಮತ್ರಯವೆನಿಸಿ, ಲಕ್ಷ್ಮೀದೇವಿಗೆ ಇನ್ನೊಂದು ಏನು ಅಂತ ಕೇಳಿದ್ರೆ, ಪೃಥಿವೀ ಕ್ಷೀರಸಾಗರ ಏವಚ ಶ್ವೇತದ್ವೀಪೋ ಮಂಡಪಶ್ಚ ದಿವ್ಯರತ್ನಮಯೋ ಮಹಾನ್ ಏವಮೇತತ್ರಯಂ ದೇವಿ ರಮೈವ ಬಹುರೂಪಿಣಿ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳುವಂತಹ ಒಂದು ಮಾತು ಏನು ಅಂತ ಕೇಳಿದ್ರೆ, ಅವಳು 3 ಧಾಮದಲ್ಲಿ ಲಕ್ಷ್ಮೀದೇವಿ ಪೃಥಿವೀ ಕ್ಷೀರಸಾಗರ ಏವಚ ಶ್ವೇತದ್ವೀಪ ಮಂಟಪಶ್ಚ ದಿವ್ಯರತ್ನಮಯೋ ಮಹಾನ್ ಏವಂ ಪದ್ಮಪಾತ್ರಮೇತತ್ರಯಂ ದೇವಿ ರಮೈವ ಬಹುರೂಪಿಣಿ. ಹೀಗೆ ಪತ್ರ, ಅದೇ ರೀತಿಯಾಗಿ ಶ್ವೇತದ್ವೀಪ, ಅನಂತಾಸನ, ಕ್ಷೀರಸಾಗರ ಎಲ್ಲ ಕಡೆಗಳಲ್ಲಿಯೂ ಕೂಡ ತಾನೇ 3 ಧಾಮಗಳಲ್ಲಿ ತಾನೇ ವಿಶಾಲವಾಗಿ ಇದ್ದುಕೊಂಡು, ಧಾಮತ್ರಯಗಳಲ್ಲಿ 3 ಧಾಮಗಳಲ್ಲಿಯೂ ಕೂಡ ಭಗವಂತನಿಗೆ ತಾನೇ ಇರ್ತಾಳೆ. ಆಭರಣ ವಸನಾಯುಧಗಳಾಗಿ ಭಗವಂತನಿಗೆ ಏನೆಲ್ಲ ಆಗಿರ್ತಾಳೆ ಅಂತ ಕೇಳಿದ್ರೆ, ಅವಳೇ ವಸನ, ಅವಳೇ ಆಭರಣ. ಶ್ರೀ ರಮೈವ ಬಹುರೂಪಿಣಿ ಅಂತ ಹೇಳಿಕೊಂಡು ಅಲ್ಲಿ ಲಕ್ಷ್ಮೀದೇವಿಯೇ ಶ್ರೀಷ್ಠ ಚಕ್ರ ಅಭಿಮಾನಿನಿ ಅಂತ ಹೇಳಿಕೊಂಡು ಚಕ್ರಾಯುಧದ ಅಭಿಮಾನಿಯಾಗಿ ಅಲ್ಲಿ ಲಕ್ಷ್ಮೀದೇವಿಯನ್ನೇ ಹೇಳ್ತಾಳೆ. ಅಲ್ಲಿ ಅಷ್ಟು ಮಾತ್ರವಲ್ಲದೆ ರಮಾದೇವಿಯೇ ಒಂದು ರೂಪವಾಗಿ ತಾನೇ ಚಕ್ರದಲ್ಲಿ ಸನ್ನಿಹಿತಲಾಗಿರ್ತಾಳೆ ಅಂತ ಹೇಳಿಕೊಂಡು, ಅಂದರೆ ಭಗವಂತನ ಆಯುಧದಲ್ಲಿಯೂ ಕೂಡ ತಾನೇ ವಿಶೇಷವಾಗಿ ಅಲ್ಲಿ ಇರ್ತಾಳೆ ಎಂಬಂತಹ ವಿಚಾರವನ್ನು ದಾಸರು ಹೇಳ್ತಾರೆ. ಹೀಗೆ ಅತ್ಯಂತ ಉತ್ಕೃಷ್ಟವಾದಂತಹ ಸಾಧನೆಯನ್ನು ಮಾಡಿಕೊಂಡು ಅವಳು ಭಗವಂತನ ಜೊತೆಗೆ ಇರುವಂಥವಳು. ಅಂತಹ ಭಗವಂತನಿಗೆ ಇಷ್ಟೆಲ್ಲ ಇದಕ್ಕೆ ಪ್ರಮಾಣಗಳನ್ನು ಕೂಡ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಓತಂ ಪ್ರೋತಂ ಸ್ವರ್ಣಪಟ್ಟೈರ್ಮಾಣಿಕ್ಯೈರ್ ಬಕರೈಸ್ತವಂ ಜಾಂಬೂನದ ವಿಧಾನಾಢ್ಯಂ ಮುಕ್ತಾ ಸ್ತಬಕವಿಸ್ತರಂಜಿತಂ ಭೂರೂಪಾಭೂ ಸ್ವಯಂ ಶೈವ ಶ್ರೀರೂಪಾನೋಪಬರ್ಹಣಂ ನೀಲಾಭೂತ್ಪಾದಸೇವಾರ್ಥಂ ತಾಂಬೂಲಂ ಭೋಗಸಾಧನಂ. ಹೀಗೆ ಲಕ್ಷ್ಮೀದೇವಿ ಬೇರೆ ಬೇರೆ ರೀತಿಯಾಗಿ ತಾನೇ ಅಲ್ಲಿ ಹೋಗ್ತಾಳೆ, ಇರ್ತಾಳೆ ಎಂಬಂತಹ ವಿಚಾರವನ್ನು ಬೇಕಾದಷ್ಟು ಪ್ರಮಾಣಗಳು ಕೂಡ ಹೇಳಿದೆ. ಅದನ್ನೇ ಏನು ಶಾಸ್ತ್ರಗಳು ಪುರಾಣಗಳು ಏನು ಹೇಳಿದೆಯೋ ಅದನ್ನೇ ಇಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತಹ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಆ ಆಭರಣ ವಸನಾಯುಧಗಳಾಗಿ ಅಷ್ಟು ಮಾತ್ರವಲ್ಲದ ಅರಿಗಳನ್ನು ಅವಳ ತಾನು ಆ ಆಯುಧಗಳಲ್ಲಿ ತಾನಿದ್ದುಕೊಂಡು ಮಾಡುವಂತಹ ಕಾರ್ಯ ಏನು ಕೇಳಿದ್ರೆ, ಅವಳು ಆಯುಧ ರೂಪಗಳಾಗಿದ್ದುಕೊಂಡು ಶತ್ರುಗಳನ್ನು, ಯಾರು ಭಗವದ್ವೇಷಿಗಳಿದ್ದಾರೆ ಅವರನ್ನು ಅವಳು ನಾಶ ಮಾಡ್ತಾಳೆ. ಇಷ್ಟು ಸಾಮರ್ಥ್ಯವನ್ನು ಉಳ್ಳವಳು ಲಕ್ಷ್ಮೀದೇವಿ. ಇಂತಹ ಅಕ್ಷರ ಪುರುಷರಾಗಿರತಕ್ಕಂತಹ ಲಕ್ಷ್ಮೀದೇವಿ
ತಾನು ಅಕ್ಷರ ಎನಿಸಿಕೊಂಡು ಅವಳಿಗೆ ನಾಶ ಉಂಟಾ ಅಂತ ಕೇಳಿದರೆ ಅವಳಿಗೆ ಯಾವ ಕಾಲಕ್ಕೂ ಕೂಡ ನಾಶ ಇಲ್ಲ. ತಾನು ಅಕ್ಷರ ಪುರುಷಳಾಗಿದ್ದುಕೊಂಡು ಅವಳಿರ್ತಾಳೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ತಾನು ಅತ್ಯಂತ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು, ವಿಶಿಷ್ಟವಾದಂತಹ ಕಾರ್ಯವನ್ನು ಮಾಡಿಕೊಂಡು ತಾನಿರ್ತಾಳೆ ಎಂಬುದಾಗಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಶ್ರೀರ್ಯತ್ರ ರೂಪಿಣ್ ದುರ್ಗಾಯ ಉಪಾದಾಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಖಶ್ರಿತಾ ಯಾಃ ಕುಸುಮಾಕರಾನುಗೈಃ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಭಾಗವತದಲ್ಲಿ ಬರುವಂತಹ ಮಾತು. ಶ್ರೀರ್ಯತ್ರ ರೂಪಿಣಿ ಉರುಗಾಯ ಪಾದಾಯ. ಅವಳು ಲಕ್ಷ್ಮೀದೇವಿ ಭಗವಂತನಿಗೆ ಸಮಾನವಾಗಿರತಕ್ಕಂತಹ ರೂಪಗಳನ್ನು, ಅದೇ ರೀತಿಯಾಗಿ ಉರುಗಾಯ ಪಾದಯೋ ಚೆನ್ನಾಗಿ ಗಾನ ಮಾಡುವಂತಕ್ಕಂತಹ ವೇದಗಳು, ಕರೋತಿಮಾನಂ ಬಹುಧಾ ವಿಭೂತಿಭಿ ತಾನು ವಿಶೇಷವಾದಂತಹ ಭೂತಿಗಳಿಂದ, ವಿಶಿಷ್ಟವಾದಂತಹ ಇರುವಿಕೆಯಿಂದ ತಾನಿರ್ತಾಳೆ. ಹೀಗೆ ವಿಗೀಯಮಾನ ಪ್ರಿಯಕರ್ಮ ಗಾಯತಿ ತಾನು ವಿಶೇಷವಾದಂತಹ ಸೇವೆಯನ್ನು, ದಾಸರು ಹೇಳ್ತಾರಲ್ವ, ಏನು ಧನ್ಯಳೋ ಲಕುಮಿ ಏನು ಮಾನ್ಯಳೋ ಅಂತ ಹೇಳಿಕೊಂಡು ಸಾನುರಾಗದಿಂದ ಲಕ್ಷ್ಮೀದೇವಿಯಷ್ಟು ಭಗವಂತನನ್ನು ಸೇವೆ ಮಾಡುವಂಥವಳು ಇನ್ನೊಬ್ಬರಿಲ್ಲ. ಅಷ್ಟು ಚೆನ್ನಾಗಿ ಆ ಲಕ್ಷ್ಮೀದೇವಿಯು ಭಗವಂತನನ್ನು ಸೇವಿಸ್ತಾಳೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಆ ಲಕ್ಷ್ಮೀದೇವಿಯ ಗುಣ ಅದು ಯಾವ ರೀತಿಯಾಗಿ, ಆ ಲಕ್ಷ್ಮೀದೇವಿಯ ಹಿರಿಮೆ ಇಲ್ಲಿಯ ತನಕ, ಅವಳ ಕೀರ್ತಿ ಅದು ಎಲ್ಲಿಯ ತನಕ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಈತನಿಗಿಂದ ಅನಂತ ಗುಣದಲ್ಲಿ ಶ್ರೀತರುಣಿ ತಾ ಕಡಿಮೆ ಎನಿಪಳು. ಲಕ್ಷ್ಮೀದೇವಿ ಅವಳು ಅನಂತ ಗುಣದಿಂದ ಭಗವಂತನಿಂದ ಅನಂತಪಟ್ಟು ಗುಣಗಳಲ್ಲಿ ತಾನು ಕಡಿಮೆ. ಅವಳು ಎಲ್ಲ ಕಡೆಗಳಲ್ಲೂ ವ್ಯಾಪ್ತರಾಗಿರ್ತಾಳೆ. ದೇಶತಃ ಕಾಲತಃ ಅನಂತ್ಯ. ದೇಶತಃ ಅನಂತ್ಯವನ್ನು ಲಕ್ಷ್ಮೀದೇವಿಗೆ ಹೇಳ್ಬೋದು, ಕಾಲತಃ ಅನಂತ್ಯವನ್ನು ಲಕ್ಷ್ಮೀದೇವಿಗೆ ಹೇಳ್ಬೋದು. ಗುಣತಃ ಅನಂತ್ಯವನ್ನು ಲಕ್ಷ್ಮೀದೇವಿಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಲಕ್ಷ್ಮೀದೇವಿ ಗುಣತಃ ಅನಂತ್ಯ. ಲಕ್ಷ್ಮೀದೇವಿ ಭಗವಂತನಿಗಿಂತ ಅನಂತ ಗುಣಗಳಿಂದ ಕಡಿಮೆ. ಅವಳು ಭಗವಂತನಿಗೆ ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಸಮಾನವಾದಂತಹ ಗುಣಗಳು ಬಂತು ಅಂತಾದರೆ ಆವಾಗ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅನಂತ ಗುಣಗಳಿಂದ ಲಕ್ಷ್ಮೀದೇವಿ ಅವಳು ಕಡಿಮೆ ಇರ್ತಾಳೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು, ಭಗವಂತ ಹೇಗೆ ಮುಕ್ತನೋ ನಿತ್ಯ ಮುಕ್ತ, ಅದೇ ರೀತಿಯಾಗಿ ಲಕ್ಷ್ಮೀದೇವಿಯು ಕೂಡ ನಿತ್ಯ ಮುಕ್ತಳು. ಅವಳು ಏನಾಗಿದ್ದಾಳೆ, ಶ್ರೀತರುಣಿ ತಾ ಕಡಿಮೆ ಎನಿಪಳು. ತಾನು ಭಗವಂತನಿಗಿಂತ ಅನಂತಪಟ್ಟು ಗುಣದಲ್ಲಿ ಕಡಿಮೆ. ಮತ್ತು ನೀತ ಮುಕ್ತಳು, ನಿತ್ಯವಾಗಿಯೂ ಕೂಡ ಮುಕ್ತ. ಅವಳಿಗೆ ಯಾವ ಕಾಲಕ್ಕೂ ಕೂಡ ಬಂಧನ ಇಲ್ಲವೇ ಇಲ್ಲ. ಭಗವಂತನಿಗೆ ಹೇಗೆ ಬಂಧನಾದಿಗಳು ಇಲ್ಲವೋ ಲಕ್ಷ್ಮೀದೇವಿಗೂ ಕೂಡ ಬಂಧನ ಇಲ್ಲ. ಅಷ್ಟು ಮಾತ್ರವಲ್ಲದೆ ಭಾರತೀದೇವಿ, ಸರಸ್ವತೀದೇವಿ, ಬ್ರಹ್ಮ ಇವರು ಯಾರಿಗೂ ಕೂಡ ಈ ಭಗವಂತನ ಯಾರು ಅವರಿಗೆ ಬಂಧನ ಎಂಬುದಿಲ್ಲವೇ ಇಲ್ಲ. ಆದ್ದರಿಂದ ಈ ಬಂಧನ, ಬ್ರಹ್ಮಾದಿಗಳಿಗೆ ಬಂಧನ ಅಂತ ಹೇಳಿದರೆ ಆ ಪದವಿಯಲ್ಲಿ ಇರುವಂತಹದ್ದೇ ಬಂಧನ, ಅಷ್ಟೇ ಬಂಧನ ಹೊರತು ಬೇರೆ ಇನ್ನಿತರ ಯಾವ ಬಂಧನಗಳನ್ನು ಕೂಡ ಕಲ್ಪನೆ ಮಾಡಲಿಕ್ಕಿಲ್ಲ. ಅಂತಹ ನಿತ್ಯ ಮುಕ್ತಳಾಗಿರತಕ್ಕಂಥವಳು, ನಿರ್ವಿಕಾರಳು. ನಮ್ಮಂತೆ ವಿಕಾರ ಉಂಟಾ ಅಂತ ಕೇಳಿದರೆ ಸತ್ವಗುಣಸ್ತಜೋ ತಮೋ ಗುಣಗಳ ವಿಕಾರ ಅವಳಿಗಂಟು ಇಲ್ಲ, ಅದೂ ಇಲ್ಲ. ತ್ರಿಗುಣವರ್ಜಿತಳು. ನಿರ್ವಿಕಾರ ಯಾವಾಗಾಗುವುದು, ಗುಣ ಇದ್ದಾಗ ವಿಕಾರ ಬರುವಂತಹದ್ದು. ಆದರೆ ಅವಳಲ್ಲಿ ಗುಣದ ಗುಣತಃ ವಿಕಾರವನ್ನು ಗುಣವೇ ಇಲ್ಲವಾದ್ದರಿಂದಾಗಿ, ಅಲ್ಲ ಗುಣ ಇಲ್ಲ ಅಂತ ಹೇಳಿದ್ರೆ ತ್ರೈಗುಣ್ಯವರ್ಜಿತಂ ಅಜಂ ಅಂತ ಹೇಳಿ ಭಗವಂತನನ್ನು ಹೇಳ್ತೇವೆ. ಹೌದು, ತ್ರೈಗುಣ್ಯ ತ್ರಿಗುಣ ಸಂಬಂಧಿಯಾದಂತಹ ದೋಷಗಳು ಲಕ್ಷ್ಮೀದೇವಿಗೂ ಇಲ್ಲ, ಲಕ್ಷ್ಮೀದೇವಿಯ ಪತಿಯಾದಂತಹ ಭಗವಂತನಿಗೂ ಇಲ್ಲ. ಪತಿಯಾದಂತಹ ಲಕ್ಷ್ಮೀ ಭಗವಂತನಿಗಿಲ್ಲಲ್ವ. ಆದ್ದರಿಂದ ಮಡದಿಗೂ ಕೂಡ ಈ ತ್ರಿಗುಣಗಳ ಸಂಬಂಧ ಇಲ್ಲವೇ ಇಲ್ಲ. ತ್ರಿಗುಣಗಳ ಸಂಬಂಧ ಇಲ್ಲವಾದ್ದರಿಂದಾಗಿ ವಿಕಾರ ಅದೂ ಕೂಡ ಇಲ್ಲ.
ತ್ರಿಗುಣ ಸಂಬಂಧ ಇದ್ದರೆ ವಿಕಾರ ಇದೆ, ತ್ರಿಗುಣ ಸಂಬಂಧ ಇಲ್ಲವಾದ್ದರಿಂದಾಗಿ ವಿಕಾರಗಳು ಇಲ್ಲ. ಮತ್ತು ಧೌತ ಪಾಪ ವಿರಿಂಚಿ ಪವನರ ದೋಷವರ್ಜಿತ. ಹೇಗೆ ಬ್ರಹ್ಮವಾಯುಗಳು ದೋಷವರ್ಜಿತರು, ಅವರಿಗೆ ಏನಾಗಿದ್ದಾಳೆ ಕೇಳಿದರೆ ಮಹಾಲಕ್ಷ್ಮಿ ವಿಖ್ಯಾತಳವು, ಅವರಿಗೆಲ್ಲರಿಗೂ ಕೂಡ ತಾನು ಮುಖ್ಯ. ಅಂತಹ ಬ್ರಹ್ಮವಾಯುಗಳ ತಾಯಿ ಮುಖ್ಯ, ಬ್ರಹ್ಮವಾಯುಗಳಿಗೂ ಕೂಡ ಸೃಷ್ಟಿಗೆ ಕಾರಣರಾಗಿರತಕ್ಕಂಥವಳು. ಆದ್ದರಿಂದ ಅವಳು ತಾಯಿ ನೆನೆಸಿಕೊಳ್ಳುತ್ತಾಳೆ. ಅಷ್ಟು ಮಾತ್ರವಲ್ಲದೆ ಈ ಶ್ರುತಿ ಪುರಾಣಗಳು ಎಲ್ಲ ಕಾಲದಲ್ಲಿಯೂ ಕೂಡ, ಶ್ರುತಿ ಪುರಾಣಗಳಲ್ಲಿಯೂ ಕೂಡ ಹೇಳಲ್ಪಡುವವಳು ಲಕ್ಷ್ಮೀದೇವಿ. ಭಗವಂತನಂತೆ ಪುರಾಣಗಳಿಂದ ಏನು ಶ್ರುತಿ ಸ್ಮೃತಿ ಅದರಲ್ಲಿ ವಿಶೇಷವಾಗಿ ಹೇಳಲ್ಪಡತಕ್ಕಂಥವಳು. ಹೇಗೆ ಭಗವಂತ ಹೇಳಲ್ಪಡುತ್ತಾನೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿಯು ಕೂಡ ಶ್ರುತಿ ಪುರಾಣಗಳಿಂದ ಶ್ರುತಿ ಸ್ಮೃತಿಗಳಿಂದ ಅವಳು ಹೇಳಲ್ಪಡುವವಳು ಎಂಬುದಾಗಿ ಹೇಳ್ತಾರೆ. ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅನಾದಿಕಾಲದ ಸರ್ವದೋಷಹೀನಾ ಗುಣಾಧಿಕಾ ಸರ್ವಜೀವಗಣೇಭ್ಯೋ ಏತೆ ಹಿ ವಾಯುತ್ವಮಾಪ್ನುಯೋ ರಜವೋ ನಾಮಯೇ ದೇವಾ ದೇವಾನಾಪಿ ದೇವತಾ ಅಂತ ಹೇಳಿಕೊಂಡು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ಅನಾದಿಕಾಲದ ಸರ್ವದೋಷಹೀನಾ ಗುಣಾಧಿಕಾ, ಅನಾದಿ ಅನಂತ ಕಾಲದಿಂದಾಗಿ ದೋಷಗಳು ಇಲ್ಲವೇ ಇಲ್ಲ. ಗುಣಾಧಿಕಾ ಸರ್ವಜೀವಗಣೇಭ್ಯೋ ಏತೆ ವಾಯುತ್ವಮಾಪ್ನುಯೋ, ಉಳಿದ ಎಲ್ಲ ಜೀವರಾಶಿಗಳಿಗಿಂತ ಅವರು ಶ್ರೇಷ್ಠರಾದರಿಂದಾಗಿ ಬ್ರಹ್ಮವಾಯುತ್ವ ಪದವಿಯನ್ನು ಹೊಂದಿದವರನ್ನು. ಋಜವೋ ನಾಮಯೇ ದೇವಾ, ಅವರು ಋಜುಗಳು ನೆನೆಸಿಕೊಳ್ಳುತ್ತಾರೆ. ಋಜವೋ ನಾಮಯೇ ದೇವಾ ದೇವಾನಾಮಿ ದೇವತಾ, ದೇವತೆಗಳಿಗೂ ಕೂಡ ದೇವತೆಗಳು, ದೇವತೆಗಳಿಗಿಂತಲೂ ಕೂಡ ಉತ್ತಮರು ಯಾರು ಅಂತ ಕೇಳಿದ್ರೆ ಅದು ಬ್ರಹ್ಮವಾಯುಗಳು. ಯಾಕೆ ಅಂತ ಕೇಳಿದರೆ ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು, ಅವರು ತಮಗೆ ಕಷ್ಟ ಬಂದಾಗ, ತಮಗೆ ಯಾವುದೋ ಒಂದು ಸಂಕಷ್ಟ ಬಂದಾಗ ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಅವರು ನೇರವಾಗಿ ಹೋಗಿ ಶರಣು ಹೊಂದುವಂತಹದ್ದು ಇವರಲ್ಲಿ ಬ್ರಹ್ಮದೇವರಲ್ಲಿ, ಬ್ರಹ್ಮವಾಯುಗಳಲ್ಲಿಯೇ ಹೋಗಿ ತಾವು ಬ್ರಹ್ಮದೇವರನ್ನು, ಆರಂಭದಲ್ಲಿ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡೇ ಮುಂದೆ ತಮ್ಮ ಕಾರ್ಯವನ್ನು ಭಗವಂತನಿಗೆ ಅವರು ಒಪ್ಪಿಸುವಂತಹದ್ದು. ಇಷ್ಟು ಮಹತ್ತರವಾದಂತಹ ಒಂದು ಸಾಮರ್ಥ್ಯವುಳ್ಳವಳು ಲಕ್ಷ್ಮೀದೇವಿ. ಆದ್ದರಿಂದ ಅವರಿಗೆ ಹೆಸರೇನಂತದ್ದು ಅಂತ ಕೇಳಿದರೆ ಧೌತ ಪಾಪರು. ಅನಾದಿ ಅನಂತಕಾಲದಲ್ಲಿಯೂ ಕೂಡ ಒಮ್ಮೆಯೂ ಕೂಡ ಪಾಪಕರ್ಮಗಳು ಮಾಡದೇ ಇರತಕ್ಕಂಥವರು, ಪಾಪಕರ್ಮ ಇಲ್ಲವೇ ಇಲ್ಲ ಅವರಿಂದ ಆಗದೇ ಇರತಕ್ಕಂಥವರು. ಅಂತಹ ಅಷ್ಟು ಸಾಮರ್ಥ್ಯವುಳ್ಳವಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಮಾತನ್ನು ಅಂಬರಣೀ ಸೂಕ್ತದ, ಶ್ರೀ ಸೂಕ್ತದ ನಾವು ಮಾತನ್ನು ನೋಡುವುದು ಅಂತಾದರೆ, ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ, ತಂ ಬ್ರಹ್ಮಾಣಂ ಕೃಣೋಮಿ, ತಂ ಋಷಿಂ ಕರೋಮಿ. ಅವಳಿಗೆ ಎಂತಹ ಸಾಮರ್ಥ್ಯ ಅಂತ ಕೇಳಿದ್ರೆ, ತಾನು ಯಾರನ್ನ ಬೇಕಾದರೂ ಕೂಡ ಉಗ್ರಂ ಕೃಣೋಮಿ, ಅಷ್ಟು ಮಾತ್ರವಲ್ಲ ಬ್ರಹ್ಮಾಣಂ ಕೃಣೋಮಿ, ಬೇಕಾದರೆ ಬ್ರಹ್ಮನನ್ನು, ರುದ್ರನನ್ನು, ಋಷಿಯನ್ನು, ಏನನ್ನು ಬೇಕಾದರೂ ಕೂಡ ಮಾಡುವಂತಹ ಸಾಮರ್ಥ್ಯ ನನಗಿದೆ. ನನಗೆ ಕಾರಣರಾಗಿರತಕ್ಕಂಥವನು ಅವನಿಲ್ಲಿದ್ದಾನೆ ಕೇಳಿದ್ರೆ, ಅವನು ಕ್ಷೀರಸಾಗರಶಾಹಿಯಾಗಿ ತಾನು ಅಲ್ಲಿ ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇಷ್ಟು ಮಹತ್ವವನ್ನು ಇಲ್ಲಿ ಅವಳಿಗೆ ಲಕ್ಷ್ಮೀದೇವಿಗೆ ಹೇಳುತ್ತಾರೆ. ಇದು ಆ ಲಕ್ಷ್ಮೀದೇವಿಯ ಸಾಮರ್ಥ್ಯ. ಸದಾ ನಿರಸ್ತಕುಹಕಂ ಅಂತ, ಅವರಿಗೂ ಕೂಡ ನಿರಸ್ತಕುಹಕ, ಕುಹಕ ಎಂಬುದು ಅವರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಸಾಮರ್ಥ್ಯ ಅವರಲ್ಲಿದೆ. ಇಂತಹ ಲಕ್ಷ್ಮೀದೇವಿ ತಾನು ನಿಯತಮುಕ್ತಳು, ನಿತ್ಯ ಮುಕ್ತಳು, ನಿಯಮೇನ ಮುಕ್ತಳು ಅಂತ ಹೇಳ್ತಾರೆ. ಅವಳಿಗೆ ಯಾವ ಕಾಲಕ್ಕೂ ಕೂಡ ಬಂಧನ ಇಲ್ಲವೇ ಇಲ್ಲ. ನಿಯತವಾಗಿ ಮುಕ್ತಿಯನ್ನು ಹೊಂದಿದವಳು, ನಿಯತವಾಗಿ ಮುಕ್ತಳು. ಮತ್ತು ಅಷ್ಟು ಮಾತ್ರವಲ್ಲದೆ ಆ ಶ್ರುತಿ ಪುರಾಣದಳು, ಗೀತಾತಾತ್ಪರ್ಯ, ಶ್ರುತಿ ಪುರಾಣ, ಶ್ರೀಸೂಕ್ತ ಇತ್ಯಾದಿಗಳಲ್ಲಿ ನಿರಂತರವಾಗಿ ಅವಳು ಹೇಳಲ್ಪಡುವ ಅಹಂ ಸೂವೇ ಪತರಾಮಸ್ಯ ಮೂರ್ಧನ್ ಮಮಯೋ ನೀರಪ್ಸ್ವ ಅಂತಸ್ಸ ಮುದ್ರೇ. ಅದಕ್ಕೆ ಇನ್ನು ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ದೇವತಾ ಸರ್ವ ವಿದ್ಯಾನಾಂ ಸ್ವಯಂ ನಾರಾಯಣ ಪ್ರಭೋ ರತೆ ಯತ್ರ ಪ್ರಸಿದ್ಧಾಶ್ಚ ದೇವತಾ ಶ್ರೀಸುತಾದೃಶ
ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ಅವಳು ಏನೆಲ್ಲ ಆಗಿದ್ದಾಳೆ ಅಂತ ಕೇಳಿದರೆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ನಿಯಮೇನ ಹೇಳಲ್ಪಡುವವಳು ಸಕಲ ವೇದ ಇತಿಹಾಸ ಪುರಾಣಗಳಿಂದ ಪ್ರತಿಪಾದ್ಯಲಾಗಿರತಕ್ಕಂಥವಳು. ಮತ್ತು ಇಡೀ ಪ್ರತಿಪಾದಿಸುವಂತಹ ಶ್ರುತಿ ಶಬ್ದ ಎಲ್ಲ ಸಕಲ ಶಾಸ್ತ್ರಗಳ ಆಂತರ್ಯ ಲಕ್ಷ್ಮೀದೇವಿ, ಭಗವಂತ, ಮುಖ್ಯತೆಯ ಭಗವಂತ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಅದಾದ ಮೇಲೆ ಉಳಿದಂತಹ ದೇವತೆಗಳು ಎಂಬುದಾಗಿ ನಾವು ಅರ್ಥವನ್ನು ಮಾಡಬೇಕು. ಇಷ್ಟು ಸಾಮರ್ಥ್ಯವುಳ್ಳಂಥವಳು ಲಕ್ಷ್ಮೀದೇವಿ, ಬ್ರಹ್ಮಾದಿಗಳಿಗಿಂತ ಅತ್ಯಂತ ಮಿಗಿಲಾಗಿರತಕ್ಕಂಥವಳು, ಭಗವಂತನಿಗಿಂತ ಅನಂತಪಟ್ಟು ಗುಣಗಳಲ್ಲಿ ಕಡಿಮೆ ಉಳ್ಳಂಥವಳು ಎಂಬುದಾಗಿ ಹೇಳಿ ಅದಾದ ಮೇಲೆ ಬ್ರಹ್ಮನ ಕಾರ್ಯವನ್ನು ಹೇಳ್ತಾರೆ. ಬ್ರಹ್ಮವಾಯುಗಳು ಏನಾಗಿದ್ದಾರೆ, ಬ್ರಹ್ಮವಾಯುಗಳ ಸಾಮರ್ಥ್ಯ, ಬ್ರಹ್ಮವಾಯುಗಳ ಹಿರಿಮೆಯನ್ನು ಇಲ್ಲಿ ಹೇಳ್ತಾರೆ. ಕಮಲ ಸಂಭವ ಪವನರಿರುವರು, ಸಮರು, ಸಮವರ್ತಿಗಳು, ರುದ್ರಾದಿ ಅಮರಗಣ ದೇವಿತರು, ಅಪರಬ್ರಹ್ಮನಾಮಕರು, ಯಮಳರಿಗೆ ಮಹಾಲಕ್ಷ್ಮಿ ತಾ ಉತ್ತಮಳು, ಕೋಡಿದ ಜಾತಿ ಗುಣದಿಂದ ಅಮಿತ ಸುಜಾತ್ಯಧಮೆದರಿಂದ ಬರುವ ಬ್ರಹ್ಮವಾಯುಗಳು. ಅವಳು ಏನಾಗಿದ್ದಾಳೆ ಅಂತ ಕೇಳಿದರೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಬ್ರಹ್ಮದೇವರು, ವಾಯುದೇವರು ಅವರ ಹಿರಿಮೆಯನ್ನು ಹೇಳ್ತಾರೆ. ಬ್ರಹ್ಮವಾಯುಗಳು ಸಮಾನ ಕಕ್ಷೆಯಲ್ಲಿ ಬರತಕ್ಕಂಥವರು. ಮೊದಲಿಗೆ ಭಗವಂತ, ಎರಡನೆಯ ಕಕ್ಷೆಯಲ್ಲಿ ಲಕ್ಷ್ಮೀದೇವಿ, ಅದಾದ ಮೇಲೆ ಮೂರನೆಯ ಕಕ್ಷೆಯಲ್ಲಿ ಬ್ರಹ್ಮವಾಯುಗಳು. ಈ ಬ್ರಹ್ಮವಾಯುಗಳು ಸಮಾನವಾದಂತಹ ಕಕ್ಷೆಯಲ್ಲಿ ಬರತಕ್ಕಂಥವರು. ಈಗಿನ ಬ್ರಹ್ಮದೇವರು ಅವರು ಮುಕ್ತರಾಗುವಾಗ ಅವರ ಕಕ್ಷೆಗೆ ಯಾರು ಬರ್ತಾರೆ ಅಂತ ಕೇಳಿದರೆ ಈಗಿನ ವಾಯುದೇವರು ತಾವು ಬ್ರಹ್ಮ ಪದವಿಯನ್ನು ಅಲಂಕರಿಸ್ತಾರೆ. ಆದ್ದರಿಂದ ಅಷ್ಟು ಸಾಮರ್ಥ್ಯವುಳ್ಳವರು ಬ್ರಹ್ಮವಾಯುಗಳು, ಸಮಾನವಾಗಿರತಕ್ಕಂತಹ ಕಕ್ಷೆಯಲ್ಲಿ ಬರತಕ್ಕಂಥವರು, ಸಮಾನವಾಗಿ ಅವರು ಮಾತ್ರ ಸಮವರ್ತಿಗಳು. ಅವರ ಬ್ರಹ್ಮದೇವರ ವಾಯುದೇವರ ಮನಸ್ಸು ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಸಮಾನವಾಗಿರುವಂತಹದ್ದು. ಒಬ್ಬನದ್ದು ಒಂದು ಮನಸ್ಸು ಇನ್ನೊಬ್ಬರದ್ದು ಆ ರೀತಿಯಾಗಿ ಅಲ್ಲ. ಭಗವಂತನಿಗೆ ಯಾವ ರೀತಿಯಾಗಿ ತಾವು ನಡೆದುಕೊಳ್ಳಬೇಕು ಅದಕ್ಕೆ ಸರಿಯಾಗಿ ತಮ್ಮನ್ನು ತಾವು ಟ್ಯೂನ್ ಅಪ್ ಮಾಡಿಕೊಳ್ತಾರೆ. ಬ್ರಹ್ಮವಾಯುಗಳು ಭಗವಂತನಿಗೆ, ಲಕ್ಷ್ಮೀದೇವಿಗೆ ತಾವು ಯಾವ ರೀತಿಯಾಗಿ ಇರಬೇಕು, ಅವರಿಗೆ ಯಾವ ರೀತಿಯಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಆ ರೀತಿಯಾಗಿ ಬ್ರಹ್ಮವಾಯುಗಳು ಇರ್ತಾರೆ. ಆದ್ದರಿಂದ ಅವರು ಸಮಾನವಾಗಿ ವರ್ತನೆಯನ್ನು ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲದೆ ರುದ್ರಾದಿ ಅಮರಗಣ ದೇವಿತರು, ರುದ್ರಾದಿ ಅನಂತ ಅಮರಗಣ, ರುದ್ರಾದಿಗಳಿಂದ ಸೇವಿಸಲ್ಪಡುವಂತಹ ಪದವಿ. ರುದ್ರಾದಿಗಳು ಕೂಡ ಯಾರನ್ನು ಸೇವಿಸ್ತಾರೆ ಕೇಳಿದರೆ ಭಗವಂತನನ್ನು ಸೇವಿಸ್ತಾರೆ. ಭಗವಂತನನ್ನು ಸೇವಿಸಬೇಕು ಅಂತಾದರೆ ಅದಕ್ಕಿಂತ ಮೊದಲು ಬ್ರಹ್ಮವಾಯುಗಳನ್ನು ಅವರು ಇಟ್ಟುಕೊಳ್ಳಬೇಕು. ಬ್ರಹ್ಮವಾಯುಗಳನ್ನು ಇಟ್ಟುಕೊಂಡು ತದನಂತರದಲ್ಲಿ ಅವರು ಮುಂದಿನ ತಾವು ಭಗವಂತನನ್ನು ಕಾಣುವಂತಹದ್ದು. ರುದ್ರಾದಿ ಅಮರಗಣ ಸೇವಿತರು, ಅಪರಬ್ರಹ್ಮನಾಮಕರು. ಮತ್ತು ಅಪರಬ್ರಹ್ಮ ಅಂತ ಹೇಳಿಕೊಂಡು ಅವರಲ್ಲಿ ಅಪರಬ್ರಹ್ಮ ಎಂಬುದಾಗಿ ಅವರನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಮುಖ್ಯವಾಗಿ ಬ್ರಹ್ಮ ಭಗವಂತ, ಇವರು ಅಪರಬ್ರಹ್ಮ, ಅಮುಖ್ಯ ಬ್ರಹ್ಮರು ಅಂತ ಎನಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಹೀಗೆ ಯಮಳರಿಗೆ, ಈ ಯಾರು ಬ್ರಹ್ಮ ಮತ್ತು ವಾಯುಗಳಿಗೆ ಮಹಾಲಕ್ಷ್ಮಿ ತಾ ಉತ್ತಮಳು, ಅವಳು ಅನಂತಪಟ್ಟು ಕೋಟಿಪಟ್ಟು ಅವಳು ಗುಣದಿಂದ ಉತ್ತಮರಾಗಿರತಕ್ಕಂಥವಳು. ಇನ್ನು ವಿಜಾತೀಯರಾಗಿರ್ತಕ್ಕಂತಹ ಗುಣಗಳಿಂದ ಬ್ರಹ್ಮವಾಯುಗಳು ಅನಂತಪಟ್ಟು ಕಡಿಮೆ ಎನಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ಬ್ರಹ್ಮವಾಯುಗಳು ಪರಸ್ಪರ ಸಮಾನರಾಗಿರ್ತಕ್ಕಂಥ ಜೀವಗಳಲ್ಲಿ ಅತ್ಯಂತ ಗುಣಪೂರ್ಣ, ಜೀವ ವ್ಯವಸ್ಥೆಯಲ್ಲಿ ತಾವು ಉತ್ತಮರಾಗಿರ್ತಕ್ಕಂಥವರು. ಮತ್ತು ಬ್ರಹ್ಮಶಬ್ದ ವಾಚ್ಯತ್ವ ಅವರನ್ನು ಹೇಳ್ಬೋದು. ಬ್ರಹ್ಮನನ್ನು ಬ್ರಹ್ಮ ಅಂತ ಕರಿತೇವೆ. ಮುಖ್ಯವಾಗಿ ಬ್ರಹ್ಮ ಭಗವಂತ, ಅಪರಬ್ರಹ್ಮ ವಾಯುದೇವರು ಆಗ್ತಾರೆ. ಅದೇ ರೀತಿಯಾಗಿ ಈ ವಾಯುದೇವರು ಬ್ರಹ್ಮದೇವರು ಇಬ್ಬರೂ ಕೂಡ ಆಗ್ತಾರೆ. ಆದ್ದರಿಂದ ಅಪರಬ್ರಹ್ಮ ಅಂತ ಹೇಳಿಕೊಂಡು ಅವರನ್ನು ಕರೆಯುವಂತಹದ್ದಿದೆ. ಅಪರಬ್ರಹ್ಮ ವಾಚ್ಯತ್ವವನ್ನು ಹೇಳ್ತಾರೆ ಬ್ರಹ್ಮವಾಯುಗಳಿಗೆ. ಅಷ್ಟು ಮಾತ್ರವಲ್ಲದೆ ಅವರು ಪರಬ್ರಹ್ಮ ಆಗಲ್ಲ, ಪರಬ್ರಹ್ಮ ಭಗವಂತನೊಬ್ಬನೇ. ಮುಖ್ಯವಾಗಿ ಎಲ್ಲರಿಗೂ ಕೂಡ ಬೃಹ ಜಾತಿ ಜೀವ ಶಬ್ದ ಕಮಲಾಸನ ಶಬ್ದರಾಶಿಷು ಅಂತ ಹೇಳಿದಾಗ
ಅದರಲ್ಲಿ ಬ್ರಹ್ಮಶಬ್ದ ಮುಖ್ಯವಾಗಿ ಭಗವಂತನಿಗೆ, ಉಳಿದಂಥವರಲ್ಲಿ ಅಮುಖ್ಯತೆಯ ಅಪರಬ್ರಹ್ಮನಾಗಬಹುದು ಅಷ್ಟೇ ಹೊರತು ಮುಖ್ಯ ಬ್ರಹ್ಮ ಅದು ಭಗವಂತನೇ, ಅಪರಬ್ರಹ್ಮ ಇವರು. ಇನ್ನು ಸಜಾತಿಯ ಗುಣಗಳು ಅಂತ ಹೇಳಿದ್ರೆ ಜ್ಞಾನ, ಆನಂದ ಇತ್ಯಾದಿಗಳು. ಇನ್ನು ವಿಜಾತೀಯವಾಗಿರತಕ್ಕಂತಹ ಗುಣಗಳು ಅಂತ ಹೇಳಿದ್ರೆ ನಿತ್ಯಮುಕ್ತತ್ವ, ಈಶಿತತ್ವ, ಇದೆಲ್ಲ ಗುಣಗಳು ಕೂಡ ಮೊದಲಾದವುಗಳು. ಈ ಸಜಾತೀಯ ಗುಣಗಳಲ್ಲಿ ಬ್ರಹ್ಮವಾಯುಗಳು ಕೋಟಿ ಗುಣ ಕಡಿಮೆ, ವಿಜಾತೀಯ ಗುಣಗಳು ಅವರಲ್ಲಿ ಇಲ್ಲವೇ ಇಲ್ಲ. ಯಾಕೆ? ನಿತ್ಯಮುಕ್ತತ್ವ, ಈಶಿತೃತ್ವ ಇದೆಲ್ಲವೂ ಕೂಡ ಅವರಲ್ಲಿ ಇಲ್ಲವೇ ಇಲ್ಲ. ಅವರಿನ್ನೂ ಕೂಡ ಬಂಧನದಲ್ಲಿರುವವರೇ. ಈಶಿತತ್ವ ಕೆಳಗಿನ ಜೀವರಾಶಿಗಳನ್ನು ನಿಯಮನೆ ಮಾಡಬಹುದಷ್ಟೇ ಹೊರತು ಉತ್ತಮರಾಗಿರತಕ್ಕಂತಹ ಭಗವಂತನನ್ನು ನಿಯಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಅವರಲ್ಲಿ ಈಶಿತತ್ವವನ್ನು ಹೇಳಲಿಕ್ಕಿಲ್ಲ. ಕೆಳಗಿನವರನ್ನು ನಿಯಮನೆ ಮಾಡುವಂತಹದ್ದು ಇದ್ದೇ ಇದೆ. ಅವರು ಬ್ರಹ್ಮವಾಯುಗಳು ಅವರ ಕೆಳಗಿನ ಕಕ್ಷೆಯಲ್ಲಿರತಕ್ಕಂತಹ ದೇವತೆಗಳು, ಬ್ರಹ್ಮ ರುದ್ರಾದಿಗಳು, ಇಂದ್ರಾದಿಗಳು ಇವರನ್ನು ನಿಯಮನೆ ಮಾಡ್ತಾರೆ. ಆದರೆ ಭಗವಂತನನ್ನು ಮಾತ್ರ, ಲಕ್ಷ್ಮೀದೇವಿಯನ್ನು ನಿಯಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳುತ್ತಾರೆ. ಜ್ಞಾನಾನಂದ ಬಲಾದ್ಯಾ ಈ ಗುಣ ಸಾಧಾರಣಮತಾ ತೃಣಾದಿ ಬ್ರಹ್ಮಪರ್ಯಾಂತಶ್ವಪಿ ಮಾಯಾಹರಾವಪಿ ತದಾಪಿ ನಿಜನೀಚೇಷು ಗುಣಾದೀಪೋಪಮಾಕೃತಾ ಸಾಧಾರಣ ವಿಜಾತೀಯ ವಿಲಕ್ಷಣಾ ಸ್ವತಂತ್ರತ್ವಂ ಸ್ವರತಂತ್ರತ್ವಂ ಸಗುಣೌ ವ್ಯಾಪಿತಾ ತಥಾ ಪರಾಪೇಕ್ಷಾದಿರಾಹಿತ್ಯಂ ನಿತ್ಯತೃತ್ತ ಜಗದ್ಗುರೋ ಕರ್ತಾಸ್ತು ವಿಜಾತೀಯ ಹರವು ಮತ ಅಂತ ಹೇಳಿಕೊಂಡು ಪ್ರಮಾಣವನ್ನು ಹೇಳುತ್ತಾರೆ. ಇಂತಹ ಲಕ್ಷ್ಮೀದೇವಿ ಈ ಬ್ರಹ್ಮವಾಯುಗಳು ತಾವು ತಮ್ಮ ಜ್ಞಾನಾನಂದಾದಿ ಗುಣಗಳಿದೆ, ಆದರೆ ಅದು ಅಧಿಕವಾಗಿದೆ. ಉಳಿದಂತಹ ಕೆಳಗಿನಲ್ಲಿರತಕ್ಕಂತಹ ಜೀವರಾಶಿಗಳ ಇನ್ನು ಪರಾಪೇಕ್ಷಾದಿರಾಹಿತ್ಯ, ಸ್ವತಂತ್ರತ್ವ, ಸ್ವತಂತ್ರತ್ವ, ಸಗುಣ ವ್ಯಾಪಿತ ಇದೆಲ್ಲವೂ ಕೂಡ ಬ್ರಹ್ಮವಾಯುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಮಹತ್ತರವಾದಂತಹ ಗುಣವುಳ್ಳವರು ಬ್ರಹ್ಮವಾಯುಗಳು ಅಂತ ಹೇಳ್ತಾರೆ. ಆದ್ದರಿಂದ ಈ ಲಕ್ಷ್ಮೀದೇವಿ ಅದಕ್ಕೆ ಆ ಪ್ರಮಾಣವನ್ನು ಹೇಳ್ತಾರೆ. ಇಲ್ಲಿ ಪಂಡಿತಾಚಾರ್ಯರು ಕೂಡ ತಾವು ವಾಯುಸ್ಥಿತಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ತತ್ವಜ್ಞಾನ ಮುಕ್ತಿಭಾಜ ಸಕೈದೇ ಗುರು ಯೋಗ್ಯತಾ ತಾರತಮ್ಯ ಆದತ್ಸೇ ಮಿಶ್ರಬುದ್ಧಿ ಪ್ರದೇವದಯ ಭೂ ಗೋಚರಾ ನಿತ್ಯಬದ್ಧ ತಾಮಿಸ್ರಾಂ ದಾದಿಕಾಖ್ಯೆ ದುಃಖಯಸ್ಯನ್ಯಥಾಜ್ಞಾನ್ ವಿಷ್ಣೋರಾಜ್ಞಾ ವಿರುದ್ಧಂ ಶ್ರುತಿ ಸಹಜ ಅಗರಣಯಾಮಃ. ಬ್ರಹ್ಮದೇವರು ಸಮವರ್ತಿಗಳು. ಯಾಕೆ ಅಂತ ಕೇಳಿದರೆ ಸಕಲ ಜೀವರಾಶಿಗಳಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ವಿಷ್ಣುರಾಜ್ಞಾಭಿರುದ್ಧಂ, ವಿಷ್ಣುವಿನ ಆಜ್ಞೆಗೆ ಅನುಸಾರವಾಗಿ ತಾವು ಫಲವನ್ನು ಕೊಡ್ತಾರೆ. ಯಾರು? ಬ್ರಹ್ಮವಾಯುಗಳು ಜೀವಗಳಿಗೆ ಫಲವನ್ನು ಕೊಡ್ತಾರೆ ಅಂತ ಹೇಳಿಕೊಂಡು ಹೇಳುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ಯಾರು ವಾಯುದೇವರು ಮುಕ್ತಿಯನ್ನು ಕೊಡಲಿಕ್ಕೆ ಸಾಮರ್ಥ್ಯ ಉಂಟು ಅಂತ ಹೇಳ್ತಾರೆ. ಆದರೆ ಮುಕ್ತಿಯನ್ನು ಕೊಡಬೇಕು ಅಂತಾದರೆ ಅವರು ಕೊಡುವಂತಹ ವಿಧಾನ ಏನು ಅಂತ ಕೇಳಿದರೆ ಭಗವಂತನನ್ನು ಅನುಸರಿಸಿಕೊಂಡು, ಭಗವಂತನ ಆಜ್ಞೆಯನ್ನು ಅನುಸರಿಸಿಕೊಂಡು ತಾವು ಭಗವಂತ ಏನು ಜೀವರುಗಳಿಗೆ ಮೋಕ್ಷವನ್ನು ಕೊಡುವಂತಹದ್ದು. ಇಷ್ಟು ಬ್ರಹ್ಮವಾಯುಗಳು. ಆದ್ದರಿಂದ ಈ ಬ್ರಹ್ಮವಾಯುಗಳು ಸಮಾನರಾಗಿರತಕ್ಕಂಥವರು. ಈ ಇಬ್ಬರೂ ಕೂಡ ತಾವು ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಇಲ್ಲಿ ಬ್ರಹ್ಮ ಶಬ್ದವನ್ನು ನಾವು ಪ್ರಯೋಗ ಮಾಡ್ತೇವೆ. ಬ್ರಹ್ಮ ಅಂತ ಹೇಳಿಕೊಂಡು ಯಾರನ್ನು ಪ್ರಯೋಗ ಮಾಡಿದ್ದು ಕೇಳಿದರೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಬ್ರಹ್ಮ ಅಂತ ಹೇಳಿಕೊಂಡು ಮುಖ್ಯವಾಗಿ ಭಗವಂತನನ್ನು ಇಟ್ಟುಕೊಳ್ಳಿ ವೇದಗಳು. ಯಾಕೆ ಅಂತ ಹೇಳಿದರೆ ವೇದಗಳು ಹೇಳುವಂತಹದ್ದು ಭಗವಂತನನ್ನೇ. ಆದರೂ ಕೂಡ ನೇರವಾದಂಥ ಒಂದು ವಾಚ್ಯಾರ್ಥವನ್ನು ನಾವು ವೇದಕ್ಕೆ ಇಟ್ಟುಕೊಂಡಾಗ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ವಾಯುಬ್ರಹ್ಮಗಳು ಇವರು ಬ್ರಹ್ಮಶಬ್ದದಿಂದ ವಾಚ್ಯರಾಗಿರ್ತಾರೆ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಜಗನ್ನಾಥದಾಸರು ಹೇಳುವಾಗ ವಾಯುಗಳು, ಬ್ರಹ್ಮವಾಯುಗಳು ಭಗವಂತನಿಗೆ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮವಾಯುಗಳು ಲಕ್ಷ್ಮೀ ತಮ್ಮ ಹಿರಿಮೆ ಉಳಿದಂತಹ ಜೀವರಾಶಿಗಳಿಗಿಂತ ಅಧಿಕರಾಗಿರತಕ್ಕಂಥವರು ಎಂಬುದನ್ನು ಹೇಳ್ತಾರೆ.
ಇಷ್ಟು ಸಾಮರ್ಥ್ಯ ಉಳ್ಳವರು ಬ್ರಹ್ಮವಾಯುಗಳು ಅಂತ ಹೇಳಿಕೊಂಡು ಹೇಳುತ್ತಾರೆ. ಇಷ್ಟು ಸಾಮರ್ಥ್ಯವುಳ್ಳಂತಹ ಬ್ರಹ್ಮವಾಯುಗಳನ್ನು ಚಿಂತನೆ ಮಾಡಬೇಕು. ಅಷ್ಟಾದ ಮೇಲೆ ಮುಂದೆ ಏನಾಯ್ತು ಈಗ ಅಂತ ಕೇಳಿದ್ರೆ, ಅನ್ನಾಭಿಮಾನಿನಿ ಬ್ರಹ್ಮೈವ ಪ್ರಾಣೋ ವಾಯುರ್ದಾರ್ಥ ವಾಯುಂ ವಿನಾ ಬ್ರಹ್ಮಣೋಪಿ ಶರೀರಂ ಭೂತಿಮೇಷ್ಯತಿ ವಾಯುಶ್ಚ ಶೋಷಮಾಯಾತಿ ವಿನಾ ಬ್ರಹ್ಮಾಣಂ ಯಥಾ ಬ್ರಹ್ಮ ನಿವೇಶನೀಯ ಸ್ಯಾತ್ ವಾಯುಶ್ಚಾಸ ರತಿಪ್ರದಃ ತಯೋರೇವಂ ಪರಿಜ್ಞಾನಿ ವಾಯುಷ್ಟ ಪಾಣಿನಾಮಕಃ. ಬೃಹದಾರಣ್ಯಕದ ಮಾತನ್ನು ನಾವು ನೋಡಬೇಕು. ಬೃಹದಾರಣ್ಯದಲ್ಲಿ ಅನ್ನಾಭಿಮಾನಿ ಬ್ರಹ್ಮೈವ, ಅನ್ನಾಭಿಮಾನಿಯಾಗಿರತಕ್ಕಂತಹ ಬ್ರಹ್ಮದೇವರು ಪ್ರಾಣೋ ವಾಯುದಾರ್ಥ, ಪ್ರಾಣ ವಾಯು ಹೇಳ್ತಾರೆ. ವಾಯುಂಬಿನ ಬ್ರಹ್ಮಣೋಪಿ, ವಾಯುದೇವರಿಲ್ಲ ಅಂತಾದರೆ ಬ್ರಹ್ಮಣೋಪಿ ಶರೀರಂ ಪೂತಿವೇಶತಿ. ವಾಯುದೇವರಿಲ್ಲ ಅಂತ ಹೇಳಿದರೆ ಅಲ್ಲಿ ಬ್ರಹ್ಮನ ಶರೀರದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಚಲನೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಬ್ರಹ್ಮವಾಯುಗಳು ಸಮಾನ ಕಕ್ಷೆ. ವಾಯುಶ್ಚ ಶೋಷಮಾಯಾತಿ ಬ್ರಹ್ಮನಾ ಬ್ರಹ್ಮಾಣಂ ಯಥ, ವಾಯುದೇವರು ಬ್ರಹ್ಮದೇವರಿಲ್ಲ ಅಂತಾದರೂ ಕೂಡ ಅವರೂ ಕೂಡ ಒಣಗಲಿಕ್ಕೆ ಆರಂಭ ಮಾಡ್ತಾರೆ. ಅದಕ್ಕೋಸ್ಕರ ಬ್ರಹ್ಮವಾಯುಗಳು ಇಬ್ಬರೂ ಕೂಡ ಇದ್ದುಕೊಂಡು ರತಿಯನ್ನು ಕೊಡುತ್ತಾರೆ. ತಯೋರೇವಂ ಪರಿಜ್ಞಾನಿ, ತಯೋರಿಬ್ಬರಲ್ಲಿಯೂ ಕೂಡ ಇಬ್ಬರನ್ನೂ ಕೂಡ ಸರಿಯಾಗಿ ತಿಳ್ಕೊಳ್ಳಬೇಕು. ವಾಯುದೇವರ ಜ್ಞಾನವೂ ಬೇಕು, ಬ್ರಹ್ಮದ ಜ್ಞಾನವೂ ಬೇಕು, ಮುಖ್ಯವಾಗಿ ಭಗವಂತನ ಜ್ಞಾನವೂ ಬೇಕು. ಮೂರೂ ಕೂಡ ಸರಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದೆಲ್ಲವೂ ಕೂಡ ನಮಗೆ ಸಾಮಾನ್ಯವಾದಂತಹ ವಿಚಾರವನ್ನು ಹೇಳುವಂತಹದ್ದು ಎಲ್ಲರೂ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನಾವು ಏನೇನೋ ತಿಳ್ಕೊಂಡು ಏನೇನೋ ನಾವು ಹೇಳುವಂಥದ್ದಿದೆ. ತಿಳ್ಕೊಂಡದ್ದೊಂದು, ಹೇಳುವುದೊಂದು, ಅದನ್ನು ಇನ್ನೊಬ್ಬನಿಗೆ ತಿಳಿಸುವುದು ಒಂದು. ಏನಾಗಿರ್ತದೆ ಅಂತ ಕೇಳಿದ್ರೆ, ಕಂಡದ್ದು ಒಂದು, ಮತ್ತು ಅದನ್ನು ಕಂಡದ್ದನ್ನು ತಾನು ಅರ್ಥ ಮಾಡಿಕೊಂಡದ್ದು ಒಂದು. ತಾನು ಅರ್ಥ ಮಾಡಿಕೊಂಡು ಇನ್ನೊಬ್ಬನಿಗೆ ಹೇಳುವಾಗ ಅದನ್ನು ಪೂರ್ಣವಾಗಿ ಭಿನ್ನವಾಗಿ ಹೇಳಿಬಿಡ್ತಾನೆ. ಇದು ಏನಾಗಿರ್ತದೆ ಕೇಳಿದ್ರೆ, ತುಂಬ ನಮಗೆ ನಾವು ಜಾಗೃತಿಯಾಗಿರಬೇಕು. ಯಾಕೆ ಅಂತ ಕೇಳಿದ್ರೆ, ಶಾಸ್ತ್ರೀಯವಾದಂತಹ ಹಿನ್ನೆಲೆಗಳು ಇಲ್ಲ ಅಂತ ಹೇಳಿದರೆ, ವಾಯುದೇವರ ಭಗವಂತನ, ಅದೇ ರೀತಿಯಾಗಿ ಲಕ್ಷ್ಮೀದೇವಿಯ, ಅದೇ ರೀತಿಯಾಗಿ ಭಗವಂತನ ಒಂದು ಜ್ಞಾನ ನಮಗೆ ಸರಿಯಾಗಿ ಗೊತ್ತಾಗಬೇಕು ಅಂತಾದರೆ ಅದಕ್ಕೆ ಒಂದು ಸಣ್ಣ ಶಾಸ್ತ್ರೀಯವಾದಂತಹ ಹಿನ್ನೆಲೆಯಾದರೂ ಬೇಕೇ ಬೇಕು. ಯಾಕೆ ಅಂತ ಕೇಳಿದರೆ, ಈ ಶಾಸ್ತ್ರದ ನಮಗೆ ಭಗವಂತನನ್ನು, ವಾಯುದೇವರನ್ನು ಅಥವಾ ಇನ್ನಿತರ ವಿಚಾರಗಳನ್ನು ನೇರವಾಗಿ ನಮಗೆ ಎಲ್ಲೆಲ್ಲಿಂದೋ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ತಿಳ್ಕೊಳ್ಳಿಕ್ಕೂ ಆಗೋದೂ ಇಲ್ಲ. ವಾಯುದೇವರ ಜ್ಞಾನ, ಭಗವಂತನ ಜ್ಞಾನ, ಬ್ರಹ್ಮದೇವರ ಜ್ಞಾನ, ನಾವು ವಾಯುಪಾಖಂಡಿಗಳೂ ಆಗಬಾರ್ದು, ಬ್ರಹ್ಮಪಾಖಂಡಿಗಳೂ ಆಗಬಾರ್ದು. ಬ್ರಹ್ಮನೇ ಸರ್ವೋತ್ತಮ ಅಂತ ಹೇಳಿಕೊಂಡು, ವಾಯುದೇವರೇ ಸರ್ವೋತ್ತಮ ಅಂತ ಹೇಳಿಕೊಂಡು ವಾಯುಪಾಖಂಡಿಗಳೂ ಆಗಬಾರ್ದು. ಬ್ರಹ್ಮಪಾಖಂಡಿಗಳು ಬ್ರಹ್ಮನೇ ಸರ್ವೋತ್ತಮ ಅಂತ ಹೇಳಿಕೊಂಡು ಅದನ್ನೂ ಕೂಡ ಒಪ್ಪಿಕೊಳ್ಳಬಾರ್ದು. ಅದಕ್ಕೋಸ್ಕರವಾಗಿ ಈ ಶಾಸ್ತ್ರೀಯವಾದಂತಹ ಒಂದು ಹಿನ್ನೆಲೆ, ಶಾಸ್ತ್ರದ ನೆಲೆಗಟ್ಟು, ಪುರಾಣಗಳು ಯಾವ ರೀತಿಯಾಗಿ ಭಗವಂತನನ್ನು ಇಂಟರ್ಪ್ರೆಟ್ ಮಾಡ್ತದೆ, ಅಂದರೆ ಭಗವಂತನನ್ನು ತಿಳ್ಕೊಳ್ಳುವುದರಲ್ಲಿ ಎಲ್ಲಿ ನಾವು ಜಾಗರೂಕವಾಗಿರಬೇಕು, ಅದು ನಮಗೆ ಎಚ್ಚರಿಕೆ ಬೇಕು. ಅದಾದ ಮೇಲೆ ಯಾರ್ಯಾರನ್ನೋ ಎಲ್ಲೆಲ್ಲಿಯೋ ಹೇಗೇಗೋ ಪೂಜೆ ಮಾಡುವಂತಹದ್ದು, ಕಕ್ಷಾಜ್ಞಾನವೇ ಇಲ್ಲ. ಮುಖ್ಯವಾಗಿ ನಮಗಾಗುವಂತಹದ್ದು ಇದನ್ನೇ. ಯಾಕೆ ಅಂತ ಕೇಳಿದ್ರೆ, ನಮಗೆ ಸುಲಭದಲ್ಲಿ ಕಕ್ಷಾ ತಾರತಮ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ವಿಷ್ಣು ಸರ್ವೋತ್ತಮೋತ ಪ್ರಕೃತಿರಥ ವಿಧಿ ಪ್ರಾಣನಾಥ ವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ಬೀಜಪಾಣಿ ಪಾಮೃಣಾಶ್ಚ ಸ್ತ್ರೀಯಶ್ಚ ವಿಷ್ಣೋ ಸೌಪರ್ಣಿ ವಾರುಣಿ ಪರ್ವತಪದಿದನಯ ಚೇಂದ್ರಕಾಮಾವತಾಸ್ಮಾನ್ ಪ್ರಾಣೋಥೋ ಯೋ ನಿರುದ್ಧೋ ರತಿಮನಗುರವೋ ದಕ್ಷಸಚ್ಯೌ ಚ ಪಾಂತೋ ತ್ರಾಯಂತ ನಸದೈತೆ ಪ್ರವಹ ಉತಯಮೋ ಮಾನವೀ ಚಂದ್ರಸೂರ್ಯೌ ಚಾಪ್ಯೋಥೋ ನಾರದೋಥೋ ಭೃಗುರದಲ ಕುಲೇಂದ್ರ ಪ್ರಸೋದಿಶ್ಚ ನಿತ್ಯಂ. ಇದೆಲ್ಲವೂ ಕೂಡ ನಮಗೆ ಶಾಸ್ತ್ರೀಯವಾದಂಥ ಹಿನ್ನೆಲೆಯಲ್ಲಿ ಕಕ್ಷಾ ತಾರತಮ್ಯ. ಯಾಕೆ ಅಂತ ಹೇಳಿದರೆ, ಯಾರನ್ನ ಯಾವ ಕಕ್ಷೆಯಲ್ಲಿ ಯಾವ ರೀತಿಯಾಗಿ ಹೇಗೆ ಆರಾಧನೆ ಮಾಡಬೇಕು ಎಂಬುದನ್ನು ನಮಗೆ ಇದಮಿತ್ತಂ ಅಂತ ತೋರಿಸಿಕೊಟ್ಟಿರತಕ್ಕಂತಹ ಆಚಾರ್ಯರು ಅಂತ ಹೇಳಿದರೆ ಅದು ಶ್ರೀಮದ್ ಆಚಾರ್ಯರು ಮಾತ್ರ. ಯಾಕೆ ಅಂತ ಕೇಳಿದರೆ, ಆಚಾರ್ಯರನ್ನು ಬಿಟ್ಟು ಉಳಿದಂತಹ ಯಾವ ಮತಾಚಾರ್ಯರು ಕೂಡ ತಮ್ಮ ಮೂಗಿನ ನೇರಕ್ಕೇ ಮಾತಾಡಿದ್ರು ಹೊರತು ಯಾವುದೇ ಒಂದು
ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೂಡ ಒಂದು ವಿಚಾರವನ್ನು ಹೇಳಿಲ್ಲ. ಅದಕ್ಕೋಸ್ಕರ ಈ ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ದೇವತಾ ಕಕ್ಷೆಯನ್ನು, ದೇವತಾ ತಾರತಮ್ಯವನ್ನು, ದೇವತಾ ಗುಣವನ್ನು, ಯಾಕೆಂತ ಹೇಳಿದರೆ ದೇವತೆಗಳನ್ನು ಆರಾಧನೆ ಮಾಡುವಂತಹದ್ದು, ದೇವತೆಗಳನ್ನು ಉಪಾಸನೆ ಮಾಡುವಂತಹದ್ದು ಎಷ್ಟು ಮುಖ್ಯವೋ ಆ ದೇವತಾ ಉಪಾಸನೆಗೆ ಬೇಕಾಗಿರುವಂತಹ ಒಂದು ಮೂಲವಾದಂತಹ ಸೌಕರ್ಯವನ್ನು ಅದನ್ನೂ ಕೂಡ ಅರಿತುಕೊಳ್ಳುವುದು ತುಂಬ ಅವಶ್ಯಕತೆ ಉಂಟು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಬ್ರಹ್ಮವಾಯುಗಳು ಸ್ವರೂಪತಃ ದೇಶತಃ ಅನಂತಪಟ್ಟು ತಾವು ಕಡಿಮೆಯಾಗಿರ್ತಾರೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ನಾವು ದೇವರನ್ನು ಏನು ಮಾಡ್ತೇವೆ ಕೇಳಿದರೆ, ದೇವರನ್ನು ನೋಡುವಾಗ ನಮಗೆ ದೇವರ ಯಾವುದೇ ಒಂದು ಸಣ್ಣ ಗುಣದ ಕಲ್ಪನೆಯೂ ಕೂಡ ನಮಗಿಲ್ಲ. ನಮ್ಮದು ಏನಾಗಿರ್ತದೆ ಕೇಳಿದರೆ, ಒಂದು ಸಣ್ಣ ಗುಣವನ್ನು ಕಲ್ಪನೆ ಮಾಡಿ ಅದನ್ನು ಕಲ್ಪನೆ ಮಾಡುವುದು ಅಂತ ಹೇಳಿದರೆ ಇಲ್ಲದನ್ನು ಕಲ್ಪನೆ ಮಾಡುವುದಲ್ಲ. ನಮ್ಮಲ್ಲಿ ಕಲ್ಪನೆ ಅಂತ ಹೇಳಿದ ತಕ್ಷಣ ನಮಗೇನಾಗ್ತದೆ ಕೇಳಿದರೆ, ಯಾರಲ್ಲಿ ಯಾವುದು ಇಲ್ಲವೋ ಅದನ್ನು ಕಲ್ಪನೆ ಮಾಡುವುದು ಅಂತ ಒಂದಿದೆ. ಕೆಲವರಲ್ಲಿ ಯಾವುದೋ ಒಂದು ವಿಚಾರ ಇರುವುದಿಲ್ಲ, ನಾವು ಅದನ್ನು ದೇವರಲ್ಲಿ ಕಲ್ಪನೆ ಮಾಡ್ತೇವೆ. ಆದರೆ ನಾವು ದೇವರಲ್ಲಿ ಇಲ್ಲದನ್ನು ಕಲ್ಪನೆ ಮಾಡುವುದಲ್ಲ, ದೇವರಲ್ಲಿ ಎಲ್ಲವೂ ಇದೆ, ಅದನ್ನು ಯಥಾರ್ಥವಾಗಿ ಸರಿಯಾದಂತಹ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡುವಂತಹದ್ದು ಅತೀ ಅವಶ್ಯಕ ಎಂಬುದನ್ನು ಜಗನ್ನಾಥದಾಸರು ನಮಗೆ ಒಂದು ಏನು ಪುರಾಣಗಳ ಹಿನ್ನೆಲೆ, ಶಾಸ್ತ್ರೀಯವಾದಂತಹ ಹಿನ್ನೆಲೆ, ಬ್ರಹ್ಮ ಸೂತ್ರಗಳ ಹಿನ್ನೆಲೆಯಲ್ಲಿ ನಮಗೆ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ದೇವರನ್ನು, ದೇವತೆಗಳನ್ನು, ಆ ಗುಣಗಳನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ತೋರಿಸಿಕೊಟ್ಟು ಇನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಶ್ರೀ ಕೃಷ್ಣ